ನಮಸ್ಕಾರ. ಇನ್ನೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ. ಒಂದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ 30-40 ಅಂದರೆ 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ದಿಸ್ ಇಸ್ ಅ 4 ಬೆಡ್ರೂಮ್ ಹೌಸ್ ವಿತ್ ಅ ಪಾರ್ಟಿ ಹಾಲ್ ಥರ ಮಾಡ್ಕೊಂಡಿರುವಂತಹ ಒಂದು ಮನೆ. ಈ ಮನೆಯ ಇನ್ನೊಂದು ವಿಚಾರ ಏನು ಅಂತಂದರೆ, ಮಾರಲಿಕ್ಕೆ ಎಂಬ ಉದ್ದೇಶದಲ್ಲಿ ಕಟ್ಟಿರುವಂತಹ ಮನೆಯಲ್ಲ, ಅವರ ಸ್ವಂತ ಬಳಕೆಗೆ ಅಂದರೆ ಫಾರ್ ದರ್ ಓನ್ ಪರ್ಪಸ್, ಓನ್ ಯೂಸ್ ಆ್ಯಂಡ್ ಫಾರ್ ದರ್ ಓನ್ ಲಿವಿಂಗ್ ಅಂದರೆ ತಾವೇ ಇರಲಿಕ್ಕೆ ಕಟ್ಕೊಂಡಿರುವಂತಹ ಹೊಸ ಮನೆ ಇದು. ಕಾರಣಾಂತರಗಳಿಂದಾಗಿ ಇದನ್ನು ಕಟ್ಟಿರುವಂತಹ ಮಾಲೀಕರು ಸ್ವಂತವಾಗಿ ತಾವೇ ನಿಂತು ಎಲ್ಲ ಮೆಟೀರಿಯಲ್ಗಳನ್ನ ಹ್ಯಾಂಡ್ ಪಿಕ್ ಮಾಡಿ, ಯಾವುದೇ ತರಹದ ಮಾಸಲ್ಲಿ ಅಂದರೆ ಎಲ್ಲೋ ಗುಡ್ಡೆಯಿಂದ ತಂದು ಕಟ್ಬಿಟ್ಟು ಮಾಡಿರುವಂತಹ ಮನೆ ಅಲ್ಲ, ಎಲ್ಲವನ್ನು ಹ್ಯಾಂಡ್ ಪಿಕ್ಡ್ ಮೆಟೀರಿಯಲ್, ಎಲ್ಲ ಬೆಸ್ಟ್ ಆಫ್ ದಿ ಬೆಸ್ಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಸೊ ದಿಸ್ ಹೌಸ್ ಎಲ್ಲಿದೆ ಇದು ಅಂತಂದರೆ, ಈ ಲೇಔಟಿನ ಹೆಸರು ಭಾರ್ಗವಿ ಬಡಾವಣೆ ಅಂತ. ದಿಸ್ ಮೂಡಾ ಅಪ್ರೂವ್ಡ್ ಲೇಔಟ್ ಅಂತ ಹೇಳಿದ್ದೀನಿ. ನಾನು ಮನೆಯ ಒಳಗೆ ಹೋಗೋಕ್ಕಿಂತ ಮುಂಚೆ ಯೂಶ್ವಲಿ ವಾಟ್ ಐ ವುಡ್ ಲೈಕ್ ಟು ಟೆಲ್ ಆಲ್ ಮೈ ವ್ಯೂವರ್ಸ್ ಇಸ್, ಎಲ್ರಿಗೂ ಯಾವ ಥರ ಇದೆ ಅನ್ನೋಕ್ಕಿಂತ ಮನೆ ಲೊಕೇಶನ್ ಹೇಗಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನೀವು ನೋಡ್ಬೋದು, ಒಮ್ಮೆ ತೋರಿಸ್ತಾರೆ. ದಿಸ್ ಇಸ್ ದ ರೋಡ್ ಇದು. ಸೊ ಅರೌಂಡ್ ಮನೆ ಮುಂದೆ ಒಂದು 30-35 ಅಡಿ ರಸ್ತೆ ಇದೆ. ಸೊ ಎಲ್ಲ ಮನೆಗಳಾಗಿರುವಂಥದ್ರೆ ಯೂಶ್ವಲಿ ಮನೆ ಕಟ್ಟಿದಾಗ ಅಥವಾ ಮನೆ ತೊಗೊಳ್ಲಿಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ, ಹೌ ಇಸ್ ದ ಲೊಕ್ಯಾಲಿಟಿ ಅನ್ನೋದು ಒಂದು ಮ್ಯಾಟ್ರ್ ಆಗುತ್ತೆ. ಅಂದರೆ ಯಾವ ಥರ ಇದೆ, ಸುತ್ತಮುತ್ತ ಮನೆಗಳಿದೆಯಾ ಸುಪ್ರೀತ್, ಅಥವಾ ನಾವು ಮನೆ ತೊಗೋತೀವಿ, ಮನೇನೋ ತೋರಿಸಿದ್ರಿ, ಇದು ನಾವು ಮನೆ ತೊಗೊಂಡ್ಮೇಲೆ ಒಂಟಿ ಮನೆ ಆಗ್ಬಿಡುತ್ತಾ, ಯಾವ ಥರ ಇದೆ. ಅದಕ್ಕೋಸ್ಕರ ಒಮ್ಮೆ ಐ ಜಸ್ಟ್ ವಾಂಟೆಡ್ ಯು ಟು ಸಿ ದಿ ಲೊಕ್ಯಾಲಿಟಿ. ಭಾಳ ಕಾಮ್ ಆ್ಯಂಡ್ ಪೀಸ್ಫುಲ್ ಲೊಕೇಶನು, ರಿಂಗ್ ರೋಡ್, ಮೈಸೂರು ವಿಜಯನಗರದಿಂದ ಬೋಗಾದಿ ರಿಂಗ್ ರೋಡಲ್ಲಿ ಹೋಗುವಂಥ ಪಕ್ಕದಲ್ಲಿರುವಂಥದ್ದು. ಇನ್ನೊಂದು ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂತಂದರೆ, ನಾನು ರಾಯಲ್ ಕಾನ್ಕರ್ಡ್ ಸ್ಕೂಲ್ ಇದೆ, ಮೈಸೂರು ಹೆಸರಾಂತ ವಿಜಯನಗರ 3ನೇ ಹಂತದಲ್ಲಿರುವಂತಹ ರಾಯಲ್ ಕಾನ್ಕರ್ಡ್ ಸ್ಕೂಲ್ ಇದೆ. ಸರಿಸುಮಾರು 1 ಕಿಲೋಮೀಟ್ರಲ್ಲಿ ಇರುವಂತಹ ದಿಸ್ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಮನೆ ಸೇಲ್ಗಿದೆ. ಭಾಳಷ್ಟು ಜನ ನೀರಿನ ವಿಚಾರವಾಗಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿರ್ತೀರ. ಸ್ವಲ್ಪ ಸಂಕ್ಷಿಪ್ತವಾಗಿ ಮನೆಯ ಯಾವುದು ವಿಡಿಯೋ ಮಾಡಬೇಕಾದ್ರೆ ದಯವಿಟ್ಟು ಮನೆಯಲ್ಲಿ ಇರುವಂತಹ ನೀರಿನ ಸೌಲಭ್ಯದ ಬಗ್ಗೆ, ಅಂದರೆ ವಾಟರ್ ಸೋರ್ಸ್ ಏನಿದೆ, ಲೇಔಟಲ್ಲಿ ನೀರಿದೆಯಾ, ಅಥವಾ ಇದಕ್ಕೆ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆಯಾ, ಅಥವಾ ಕಾರ್ಪೊರೇಷನ್ದ ವಾಟರ್ ಸಪ್ಲೈ ಆಗುತ್ತಾ ಅನ್ನೋದನ್ನು ಕೇಳ್ತೀರಿ. ನೋಡಿ, ಈ ಮನೆ ಸೇಲ್ಗಿದೆ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಅಂತ ಇದ್ದೀನಿ. ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಅಂದರೆ ವಾಟರ್ ಸೋರ್ಸ್ ಮಾಡಿದ್ದಾರೆ. ಸೊ ಇದಕ್ಕೆ ಇಂಡಿಪೆಂಡೆಂಟ್ ಬೋರ್ ಇದೆ, ವಾಟರ್ ಇಸ್ ನಾಟ್ ಅ ಟೈಪ್ ಆಫ್ ಪ್ರಾಬ್ಲಮ್. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಇದಾಗಲೇ ಅಂದರೆ ಈ ದಿಸ್ ಪಾರ್ಟ್ ಆಫ್ ದ ಲೇಔಟಲ್ಲಿ ಇರುವಂಥ ಮನೆಗಳಿಗೆಲ್ಲವೂ ಈಗಾಗಲೇ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿರುವಂಥದ್ದು. ಸೊ ಕಾರ್ಪೊರೇಷನ್ಗೆ ಒಂದ್ಸರಿ ಹ್ಯಾಂಡ್ ಓವರ್ ಆಗಿದೆ ಅಂತಂದರೆ 2-3 ವಿಚಾರ ಏನು ಕ್ಲಾರಿಟಿ ಬರುತ್ತೆ ಅಂತಂದರೆ, ದಿನನಿತ್ಯ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇರುತ್ತೆ, ನೀರಿನ ಸರಬರಾಜು ಆಗುವಂತಹ ವ್ಯವಸ್ಥೆ ಇರುತ್ತೆ, ರೋಡ್ಗಳ ಡಾಂಬರೀಕರಣ, ಅದರ ಮೇಂಟೆನೆನ್ಸು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಇವೆಲ್ಲವೂ ನಿರ್ವಹಣಾ ಕಾರ್ಯಕ್ರಮಗಳು. ಅಂದರೆ ನಿರ್ವಹಿಸುವುದು ಅಂದರೆ ಸರ್ಕಾರದಿಂದ ಅದನ್ನೆಲ್ಲ ಯಾವುದೇ ಥರ ತೊಂದರೆ ಆಯಿತು, ಇವಾಗ ನಾಳೆ ಅಂಡರ್ಗ್ರೌಂಡ್ ಡ್ರೈನೇಜ್ ಏನೋ ಮೋರಿಯಲ್ಲಿ ಒಂದು ಅಡಚಣೆ ಆಯಿತು, ಫ್ಲೋ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಸೊ ಕಾರ್ಪೊರೇಷನವರೇ ಬಂದು ಇಮಿಡಿಯೇಟಾಗಿ ಅದನ್ನು ಏನು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ವಿಚಾರ. ಸೊ ಇನ್ನೊಂದು ವಿಚಾರ ಏನು ಅಂತಂದರೆ ಪಾರ್ಕಿಂಗು. ಇದರಲ್ಲಿ ಭಾಳಷ್ಟು ಜನ ಕೇಳುವಂಥ ವಿಚಾರ, ಪಾರ್ಕಿಂಗ್ 30-40 ಮನೆಗಳ ಮುಂದೆ ಏನಿರುತ್ತೆ ಪ್ರಾಬ್ಲಮ್, ಪಾರ್ಕಿಂಗ್ ಈಸ್ ಎ ಮೇಜರ್ ಪ್ರಾಬ್ಲಮ್ ಅನ್ನೋದು ಒಂದು ವಿಚಾರ. ಸೊ ನೋಡಿ, ದಿಸ್ ಇಸ್ 30, ನಾನು ಹೇಳದಂಗೆ ಇದು ಈಸ್ಟ್ ಫೇಸಿಂಗು 30 ಇದೆ. ಸೊ ಲೆಟ್ ಅಸ್ ಡಿವೈಡ್ ಇಟ್ ಇಂಟು ಹಾಫ್. ಸೊ 15 ಅಡಿ, ಇಲ್ಲಿಂದ 15 ಅಡಿ ಅಂತ ಇಟ್ಕೊಳ್ಳೋಣ, ಇಲ್ಲಿಂದ 15 ಅಡಿ ಇದೆ. ಇಲ್ಲಿ ಪಾರ್ಕಿಂಗು ನೀವು ಅದರ ಒಂದು ದೊಡ್ಡ ಕಾರ್ನ ಈಸಿಲಿ ಪಾರ್ಕ್ ಮಾಡ್ಬೋದು ವಿತೌಟ್ ಡಿಸ್ಟರ್ಬಿಂಗ್. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್ನ ಡಿಸ್ಟರ್ಬ್ ಆಗದೇ ಇರುವಂತೆ ನೀವು ಒಂದು ಕಾರ್ನ ಪಾರ್ಕ್ ಮಾಡ್ಬೋದು. ನೋಡ್ತಾ ಇದ್ದೀರಿ ಎಲಿವೇಶನು. ಮನೆ ಒಳಗೆ ಹೋಗೋಣ, ನೋಡೋಣ, ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ, ಹೇಗಿದೆ ಮನೆ ಡಿಸೈನು, ಮೇಕು, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಯಾವ ಥರ ಫಿನಿಶಿಂಗ್ ಏನಿದೆ ಅದನ್ನು 1 by 1 ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ. ಪಾರ್ಕಿಂಗ್ ಏರಿಯಾ, 1-2 ಟೂ ವೀಲರ್ಗಳನ್ನ ನಿಲ್ಲಿಸಿ ಒಂದು ಈಸಿಯಾಗಿ ನೀವು ಒಂದು ಸ್ಮಾಲ್ ಸೈಜ್ ಕಾರ್ನ ನಿಲ್ಲಿಸ್ಬೋದು. ಈಸಿಯಾಗಿ ನೀವು ನೋಡ್ಬೋದು. ಕ್ಲೋಸ್ಡ್ ಪಾರ್ಕಿಂಗ್ ಅಂದರೆ ಮೇಲ್ಗಡೆ ತಾರ್ಸಿರೋದ್ರಿಂದ ಯಾವುದೇ ಈ ಥರ ಇಂಟ್ರೂಷನ್ ಇಲ್ಲ. CCTV ಕ್ಯಾಮ್ರಾ, ಇದೊಂದು ವೈರ್ ತೋರಿಸ್ತಾರೆ, ಒಂದು ಜನ ಫೋಕಸ್ ಮಾಡಿ ತೋರಿಸ್ತಾರೆ ನೋಡಿ. ಅಲ್ಲಿ CCTV ಕ್ಯಾಮ್ರಾಗೆ ಈಗಾಗಲೇ ಆಪ್ಷನ್ ಮಾಡಿದ್ದಾರೆ. ಸೊ ಎಂಟೈರ್ ಎಲ್ಲ ಕಡೆನೂ, ಇದು ಒಂದು ಪಾಯಿಂಟ್ ತೋರಿಸಿದ್ದೀನಿ, ಬಟ್ ಎಲ್ಲ ಕಡೆನೂ CCTV ಕ್ಯಾಮ್ರಾಗೆ ಈಗಾಗಲೇ ಅವರು ಆಪ್ಷನ್ ಮಾಡಿದ್ದಾರೆ. 2 ಪಾಯಿಂಟ್ ಇದೆ. ಇದು ಒಂದು ಬೋರ್ವೆಲ್ ಪಾಯಿಂಟು, ಒಂದು ಸಂಪ್, ಸರಿಸುಮಾರು 10,000-12,000 ಲೀಟರ್ ಸಂಪ್ ಇದೆ, ಬೋರ್ ಇದೆ. ಸೊ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಅಂತ ಏನು ಹೇಳ್ತಾರೆ ಅದು ಇದೆ. ಮತ್ತು ಈಗ ಇದು ಏನು
2 ಸಿಲಿಂಡರ್ಗಳನ್ನ ಇಲ್ಲೇ ಇಟ್ಕೋಬೋದು, ಇಲ್ಲೇ ಪಾಯಿಂಟ್ ಮಾಡಿದ್ದಾರೆ. ಸೊ ಎವ್ರಿ ಟೈಮ್ ಸಿಲಿಂಡರ್ ಯು ಡೋಂಟ್ ಹ್ಯಾವ್ ಟು ಕ್ಯಾರಿ ಇಟ್ ಇನ್ಸೈಡ್. ಏನು ಸಿಲಿಂಡರ್ ಸಪ್ಲೈ ಬರುತ್ತೆ ಇಲ್ಲೇ ಇಟ್ಕೊಳ್ಳಿ, ಇಲ್ಲಿಂದ ಲಾಕ್ ಮಾಡಿಡಿ, ಸೇಫ್ಟಿ ಗ್ರಿಲ್ ಲಾಕ್ ಹಾಕಿದರೆ ಇದ್ರ ಹಿಂಭಾಗದಲ್ಲಿ ಕಾಣಲ್ಲ. ಕಬಿನಿ ಅಥವಾ ಕಾವೇರಿ ವಾಟರ್ ಸಪ್ಲೈ ಮಾಡಿದ್ರೆ ಏನು ಅಲ್ಲಿಗೆ ವಾಟರ್ ಪಾಯಿಂಟಿಗೆ ಮೀಟರ್ ಏನು ಬೇಕು ಅದನ್ನು ಸಹ ಇಲ್ಲೇ ಕೊಟ್ಟಿದ್ದಾರೆ. ವಾಟರ್ ವಾಶ್ ಕಾರ್ಗೆ ನಿಮಗೆ ನೀರು ಬೇಕಾದಂಥ ನೀರು ಸಪ್ಲೈ ಬೇಕು, ಅದಕ್ಕೋಸ್ಕರ ನಲ್ಲಿಗಳನ್ನ ಇಲ್ಲೇ ಕೊಟ್ಟಿದ್ದಾರೆ. ಅದಾದ ನಂತರ ಮುಂಬರುವ ದಿಸೆಗಳಲ್ಲಿ ಈಗಾಗಲೇ ಬಹಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ ಚಾಲ್ತಿಯಲ್ಲಿದೆ, ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ಗಳು ಬೇಕಾಗುತ್ತೆ. ಸೊ ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಸಹ ಇಲ್ಲೇ ಮಾಡಿದ್ದಾರೆ. ಸೊ ಬನ್ನಿ, ಆಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ದಿಸ್ ಆಂಟಿಸ್ಕಿಡ್ ಇಲ್ಲಿ ನೀರು ನೀವು ಕಾರ್ ತೊಳಿತೀರಾ, ಬೈಕ್ ತೊಳಿತೀರಾ ಅಂದಾಗೆ ಯಾವ ಥರ ವಾಟರ್ ನಿಮಗೆ ಇಲ್ಲಿ ಸ್ಕಿಡ್ ಆಗದೆ ಇರಲಿ ಅಂತ ಇದನ್ನು ಸಹ ಮಾಡಿದ್ದಾರೆ. ಚಪ್ಪಲಿ ಇಟ್ಕೊಳ್ಳಿಕ್ಕೆ ಗ್ರನೈಟ್ ಟಾಪ್ ಮಾಡಿ ನೀಟಾಗಿ ಚಪ್ಪಲಿ ಶೂಸ್ಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ. ಬನ್ನಿ, ವಾಸ್ತು ಅನುಗುಣವಾಗಿ ನಾನು ಈಗಾಗಲೇ ಹೇಳಿದಂತೆ ಬಹಳ ವಾಸ್ತು ಮನೆಯ ಸಂಪೂರ್ಣವಾಗಿ ಒಂದು ಭಾಳಷ್ಟು ಅದ್ರ ಬಗ್ಗೆ ಕೇರ್ ತಗೊಂಡು ಮಾಡಿರುವಂತಹ ಮನೆ. ನಾನು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಎಂಟೈರ್ ಇದೊಂದು ಡೋರ್ದು ಒಂದು ತೋರಿಸ್ತೀನಿ ನೋಡಿ. ಭಾಳ ಚೆನ್ನಾಗಿದೆ ಡೋರ್ ಡಿಸೈನು. ಓಂ ಅಂತ ಬರ್ತಿದೆ, ಅದ್ರ ಮೇಲೆ ಗಣಪತಿಯ ಒಂದು ವಿಗ್ರಹ ಥರ ಮಾಡಿದ್ದಾರೆ. ಅದರದ್ದು ನಾಕ್ ಇದು ಮಾಡಿದ್ದಾರೆ. ಪ್ಲಸ್ ಎಲ್ಲ SS ರೇಲಿಂಗ್, ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೆನ್ ಸಿ ಆಲ್ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ಸ್ಗಳು. ಇದು ಅಷ್ಟೇ ಟೀಕ್ ಇದು. ಸೊ ಫುಲ್ ಎಂಟೈರ್ ಈ ಡೋರು ಫ್ರೇಮು ಏನಿದೆ ದಿಸ್ ಇಸ್ ಆಲ್ ಫುಲ್ ಟೀಕು. ಎಲ್ಲ ನಿಮಗೆ ಬ್ರ್ಯಾಂಡೆಡ್ ಹೈ ಕ್ವಾಲಿಟಿದು ಎಲ್ಲ ಮನೇಲಿ ಇರೋವಂಥ ಎಲ್ಲ ಬ್ರ್ಯಾಂಡೆಡ್. ನಾನು ಒಂದು ಲಾಕ್ ಇರ್ಬೋದು, ಅದ್ರದ್ದೊಂದು ಹ್ಯಾಂಡಲ್ ಬ್ರಾಸ್ ಹ್ಯಾಂಡಲ್ ಇರ್ಬೋದು, ಆ್ಯಂಟಿಕ್ ಪೀಸ್ ಫೀಲ್ ಕೊಡುವಂಥದ್ದು, ಆ್ಯಂಟಿಕ್ ಲುಕ್ ಇರುವಂಥದ್ದು, ಭಾಳ ಇಟ್ಟು ಗ್ರ್ಯಾಂಡ್ ಅಂತ ಹೇಳ್ಬೋದು. ಬಟ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಆಲ್ಸೋ. ವೆಲ್ಕಮ್, ಬನ್ನಿ ಮನೆ ಒಳಗೆ ನೋಡ್ಬೋದು ಹೌ ಬ್ಯೂಟಿಫುಲ್ ದ ಹೌಸಸ್ ನೋಡಿ. ಒಂದು ಭಾಗದಲ್ಲಿ ಒಂದು ಸೈಜ್ ಫುಲ್ಲು ಒನ್ ವಾಲ್ ದೇ ಹ್ಯಾವ್ ಕವರ್ಡ್ ಇಟ್ ವಿತ್ ದಿ TV ಕ್ಯಾಬಿನೆಟ್ಸು. 2 ಹ್ಯಾಂಗಿಂಗ್ ಲೈಟ್ ಇದೆ, ಮಧ್ಯದಲ್ಲಿ ಫ್ಯಾನು, ಫಾಲ್ ಸೀಲಿಂಗು ಆಯಿತಾ. ಓಪನ್ ಶೋಕೇಸ್ ಟೈಪ್ ಮಾಡಿದ್ದಾರೆ. ಕೆಳಗೆ CCTV ಕ್ಯಾಮ್ರಾ ಆಪ್ಷನ್ ಕೊಟ್ಟಿದ್ದಾರೆ. ಕ್ಯಾಟ್ ಕೇಬಲ್ ಹಾಕಿದ್ದಾರೆ, DTH ಕೇಬಲು ಸಹ ಹಾಕಿದ್ದಾರೆ. ತೋರಿಸ್ತಾರೆ ನೋಡಿ, ಅಲ್ಲಿ ಕೆಳಗೆ ಕಾಣುತ್ತೆ. ಸೊ ಕೇಬಲ್ಸ್ ಕೊಟ್ಟಿದ್ದಾರೆ. ಇದ್ರ ಹಿಂದೆನೂ ಅಷ್ಟೇ ಪ್ರೊಫೈಲ್ ಏನು TV ಹಾಕಿದ್ವಿ, ಹಿಂದೆಗಡೆ ಅಷ್ಟೇ ಪ್ರೊಫೈಲ್ ಲೈಟಿಂಗ್ಗಳು ಕೊಟ್ಟಿದ್ದಾರೆ. ಪ್ರೊಫೈಲ್ ಲೈಟಿಂಗ್ ವರ್ಕ್ ಬಗ್ಗೆ ನಾನು ಇನ್ನೂ ಭಾಳಷ್ಟು ಹೇಳುವಂಥದ್ದಿದೆ. ಸೊ ಫ್ಲೋರಿಂಗ್ ವಿಚಾರಕ್ಕೆ ಬಂದಾಗ ಬಿಗ್ ಸೈಜ್ ವಿಟ್ರಿಫೈಡ್ ಹಾಕಿದ್ದಾರೆ. ಯು ಕ್ಯಾನ್ ಸಿ ಕ್ರಾಸ್ ವೆಂಟಿಲೇಷನ್ಗೆ 2 ಕಡೆ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ತೋರಿಸ್ತಾರೆ ಹಾಲಲ್ಲಿರುವಂಥ 2 ಕಡೆ ಕಿಟಕಿ. ವೆರಿ ವಿಂಡೋಸು ನೋಡಿ. ಇಲ್ಲೂ ಡಬಲ್ ಸೈಜ್ ಕರ್ಟನ್ ರಾಡ್ಸ್ ಕೊಟ್ಟಿದ್ದಾರೆ. ಆ ಕಡೆ ಈ ಕಡೆ 2 ಕಡೆಗೂ ಸಹ ಕಿಟಕಿಗಳ ಕೊಟ್ಟಿದ್ದಾರೆ. ಇದು ಅಷ್ಟೇ, ಐ ವಿಲ್ ನಾಟ್ ಟೆಲ್ ಇಟ್ ಅಗೇನ್. ಇದು ಅಷ್ಟೇ ಎಲ್ಲ ನೀವು ಏನು ವುಡ್ ವರ್ಕ್ ನೋಡ್ತೀರಾ ಮನೇಲಿ, ಡೋರ್ಸು, ವಿಂಡೋಸು, ಫ್ರೇಮ್ಗಳು, ಅದ್ರ ಶಟರು ಎಲ್ಲದನ್ನು, ಶಟರ್ಸ್ ಎಲ್ಲವೂ ಸಹ ಫಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್. ಇವಾಗ ಐ ವಿಲ್ ಶೋ ಯು ಎಂಟ್ರಿ ನೋಡಿದ್ರಿ, ಹಾಲ್ ನೋಡಿದ್ರಿ. ಬನ್ನಿ, ಐ ವಿಲ್ ಶೋ ಯು ದಿ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ ಆ್ಯಂಡ್ ಪೂಜಾ ರೂಮ್. ಬ್ಯೂಟಿಫುಲ್ ಇದು. ದಿಸ್ ಇಸ್ ಈ ಥರ ನಾವು ಇದು ನೋಡ್ತೀವಿ. ದಿಸ್ ಇಸ್ ಕಾಲ್ಡ್ ಯುರೋಪಿಯನ್ ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್. ಇದು ಯೂಶಲಿ ಇಂಡಿಯನ್ ಮನೆಗಳಲ್ಲಿ ಸ್ಕ್ವಯರ್ ಮಾಡ್ತೀವಿ ಅಥವಾ ಸ್ಲ್ಯಾಂಟ್ ಮಾಡಿರ್ತೀವಿ. ಇದೇ ಥರ ಈ ಶೇಪ್ ಏನಿದೆ ಯೂಶಲಿ ವಿ ಗೆಟ್ ಇಟ್ ಇನ್ 40-60 ಹೌಸಸ್ ಆರ್ ಯುರೋಪಿಯನ್ ಆರ್ಕಿಟೆಕ್ಚರ್ ಟೈಪಲ್ಲಿ ಬರುವಂಥದ್ದು. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಪೂಜಾ ರೂಮು ನಮಗೆ ಸುಪ್ರೀತ್ ಇದು ಯಾಕೋ ಪೂಜಾ ರೂಮ್ ಸ್ವಲ್ಪ ಚಿಕ್ಕದಾಗ್ತಾ ಇದೆ, ದೊಡ್ಡದು ಬೇಕು ನಮಗೆ ಅಂತಂದರೆ ನೋಡಿ, ಇದು ಪೂಜಾ ರೂಮ್ ಮಾಡಿದ್ದಾರೆ. ಇದು ಬೇಡ ಅಂತಂದರೆ ಡೈನಿಂಗ್ ಏರಿಯಲ್ಲಿ ಏನು ತೋರಿಸ್ದೆ ಅಲ್ಲೇ ನಿಮಗೆ ಒಂದು ಪೂಜಾ ರೂಮ್ ಒಂದು ಒಬ್ಬರು ಅಥವಾ ಇಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ದೊಡ್ಡ ಪೂಜಾ ರೂಮ್ನ ಮಾಡಿ ಕೊಡ್ತಾರೆ. ಮಾಡ್ಯುಲರ್ ಕಿಚನ್ ನನ್ನ ಭಾಳಷ್ಟು ವಿಡಿಯೋಗಳು ನಾನು ಹೇಳ್ತೀನಿ. ಸ್ಟೋರೇಜ್ ಸ್ಪೇಸ್ಗೆ ಭಾಳಷ್ಟು ಅವಕಾಶ ಕೊಡಬೇಕಾಗುತ್ತೆ ಮನೆಗಳಲ್ಲಿ. 30-40 ಮನೆಗಳಲ್ಲಿ ಯೂಶಲಿ ಈ ಯಾರ ವಿಡಿಯೋ ನೋಡ್ತಾ ಇದ್ದು ಒಂದು 30-40 ಪ್ಲ್ಯಾನು ನಾವು ಮಾಡ್ಕೋಬೇಕು. ಮನೆ ಹೇಗಿರಬೇಕು ಅಂತ. ದಿಸ್ ಇಸ್ ಐಡಿಯಲ್ ಹೌಸ್. ಐ ಆಮ್ ಟೆಲಿಂಗ್ ಯು, ವೆರಿ ವೆರಿ ಐಡಿಯಲ್ ಹೌಸ್. ಈಸ್ಟ್ ಇದು, ನಾನು ಈಸ್ಟಿಂದಾನೆ ಎಂಟರ್ ಆಗಿದ್ದು. ಈಸ್ಟಲ್ಲೇ ಡೋರ್ ಇರೋದು, ಮೇನ್ ಡೋರು. ಸೊ ದಿಸ್ ಈಸ್ ದಿ ಅಗ್ನಿ ಮೂಲೆ. ಇಲ್ಲೇ ಅವರು ಗ್ಯಾಸ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ಮಾಡ್ಯುಲರ್ ತೋರಿಸ್ತೀನಿ ನೋಡಿ ಒಂದೊಂದನ್ನೇ. ಎಲ್ಲ ಮಾಡ್ಯುಲರ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸ್ ಮಾಡ್ಯುಲರ್ ಕಿಚನ್ಸ್ ಇದೆ. ಇಲ್ಲೂ ಸಹ ಅಷ್ಟೇ ತಟ್ಟೆಗಳನ್ನ ಇಟ್ಕೊಳ್ಳಿಕ್ಕೆ ಮಾಡ್ಯುಲರ್ ಕಿಚನ್ನು. ಚಿಮ್ನಿ ಈಗಾಗಲೇ ಅಳವಡಿಸಿದ್ದಾರೆ. ಫುಲ್ಲು ಇದು ಲೇಟೆಸ್ಟ್ ಡಿಸೈನಲ್ಲಿ ಬಂದಿರುವಂತಹ ಸಿಂಕು. ಇದಂತೆ ಗ್ಲಾಸ್ ವಾಷರ್ ಇದೆ, ವೆಜಿಟೇಬಲ್ ಟ್ರೇ ಇದೆ. ಇದು ಮೂವೇಬಲ್, ಇದು ಫ್ಲೆಕ್ಸಿಬಲ್ ಸಿಂಕ್. 3-4 ಥರ ವಾಟ್ರು, 3-4 ವೆರೈಟಿಲಿ ಬರುವಂಥದ್ದು ಇದರಲ್ಲಿ. ಇದನ್ನು ಎಕ್ಸ್ಟೆನ್ಷನ್ ಮಾಡ್ಕೋಬೋದು ನೋಡಿ. ಹಿಂಗೆ ತೊಳಿಲಿಕ್ಕೆ ನೀವು ಪಾತ್ರೆ ತೊಳಿಬೇಕಾರೆ ಅಥವಾ ವೆಜಿಟೇಬಲ್ಸ್ನ ತೊಳಿಬೇಕಾರೆ ಇಲ್ಲಿ ಇದು ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ಎಲ್ಲ ಥರ ಇದರಲ್ಲೂ ಅಷ್ಟೇ. ಭಾಳಷ್ಟು ಏನೊಂದು ಲೇಟೆಸ್ಟ್ ಡಿಸೈನಲ್ಲಿ ಬಂದಿರುವಂತಹ ಸಿಂಕ್ ಇದು.
ವಾಟರ್ ಪ್ಯೂರಿಫೈರ್ ಪಾಯಿಂಟ್ ಕೊಟ್ಟಿದ್ದಾರೆ, ಈಗಾಗಲೇ ಮಾಡಿದ್ದಾರೆ. ವಾಟರ್ ಪ್ಯೂರಿಫೈರ್ ಹಾಕೋಬೇಕು. ಎರಡು ಕಡೆ ಕಿಟಕಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎನಿ ಟೈಮ್ ನೀವು ಚಿಮ್ನಿ ಯೂಸ್ ಮಾಡಬೇಕಿಲ್ಲ, ಕಿಟಕಿಗಳಿದೆ. ಸೊ ವೆಂಟಿಲೇಷನ್ ಇಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ವಿಚಾರ ಹೇಳಿದೆ ನಿಮಗೆ, ಏನಂತ, ಸ್ಟೋರೇಜ್ ಸ್ಪೇಸ್ ಅಟ್ ದಿ ಕಿಚನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಮೇಲ್ಗಡೆ ಫುಲ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಸೊ ನಿಮಗೆ ಮನೇಲಿ ಸ್ಟೋರ್ ರೂಮ್ ಇಲ್ಲ, ಯಾಕೆ ಇರೋಕ್ಕಾಗಲ್ಲ? 30-40 ಮನೆಗಳು ಇಟ್ಸ್ ವೆರಿ ಟಫ್ ಟು ಹ್ಯಾವ್ ಸ್ಟೋರ್ ರೂಮ್ ವಿತ್ ಕಿಚನ್ ಏರಿಯಾ. ಯಾಕಂದರೆ ಸೈಜಸ್ 1200 ಸ್ಕ್ವೇರ್ ಫೀಟ್, ಸರಿಸುಮಾರು 10 ಚದರ ಕಟ್ಟಕ್ಕಾಗೋದು ಮನೆಗಳನ್ನ ಒಂದು ಫ್ಲೋರಲ್ಲಿ. ಸೊ ಅಕಾಮಿಡೇಟ್ ಎಲ್ಲ ಮಾಡೋಕ್ಕಾಗಲ್ಲ. ನೌ ಐ ವಿಲ್ ಶೋ ಯು ದಿ ರೂಮ್ ನಂಬರ್ 1 ಅಟ್ ದಿ ಗ್ರೌಂಡ್ ಫ್ಲೋರ್. ಬನ್ನಿ. ಭಾಳ ಪ್ರೊಫೈಲ್ ಲೈಟಿಂಗ್ ಒಂದು ವಿಚಾರ ಹೇಳಿದ್ದೆ, ಬನ್ನಿ. ಪ್ರೊಫೈಲ್ ಲೈಟಿಂಗ್ ಇಲ್ಲಿ ಈ ನಮ್ಮ ಇದರಲ್ಲೂ ಅಷ್ಟೇ, ಮಿರರ್ಸ್ ಅಷ್ಟೇ. ಮತ್ತು ನೋಡಿ ಇಲ್ಲಿ ವೆರಿ ಬ್ಯೂಟಿಫುಲಿ ಡನ್ ಪ್ರೊಫೈಲ್ ಲೈಟಿಂಗು ವಿಚ್ ವಿಲ್ ನಾಟ್ ಟೇಕ್ ಟು ಮಚ್ ಆಫ್ ಎಲೆಕ್ಟ್ರಿಸಿಟಿ. ಸ್ಲೈಡಿಂಗ್ ಮಾಡಿ ಇಲ್ಲೂ ಸಹ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಆನಲ್ಲೇ ಇಟ್ಟಿದ್ರು ನಿಮಗೆ ಎಲೆಕ್ಟ್ರಿಸಿಟಿ ಇಸ್ ಹಾರ್ಡ್ಲಿ ಅಮೌಂಟ್ ಬರಲ್ಲ. ಯಾಕಂದರೆ ಪ್ರೊಫೈಲ್ ಲೈಟಿಂಗ್ ಇಸ್ ಲೋವರ್ ದೆನ್ LED ಲೈಟ್ಸ್ಗೂ ತುಂಬ ಕಮ್ಮಿ. ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಇಲ್ಲಿ ಯೂಸ್ ಮಾಡಿದ್ದಾರೆ. ಫಾಲ್ ಸೀಲಿಂಗು, ಫ್ಯಾನು ಎಲ್ಲ ವೈಟ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಇಲ್ಲೂ ಸಹ ಕ್ರಾಸ್ ವೆಂಟಿಲೇಷನ್ಗೆ 2 ಕಿಟಕಿಗಳನ್ನ ಕೊಟ್ಟಿದ್ದಾರೆ, ಕರ್ಟನ್ ರಾಡ್ಸ್ ಹಾಕಿದ್ದಾರೆ, ಮಿರರ್ಸ್ಗಳು ಆಗಲೇ ಈಗ ಅಳವಡಿಸಿದ್ರೆ, ಪ್ರೊಫೈಲ್ ಲೈಟಿಂಗ್ ಇದೆ, ಸ್ಟೋರೇಜ್ ಸ್ಪೇಸ್ ವಿತ್ ದ ಮಿರರ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಭಾಗದಲ್ಲಿ ಒಂದು ಬಾತ್ರೂಮ್, ಗ್ರೌಂಡ್ ಫ್ಲೋರ್ ಅಂತ ಬಾತ್ರೂಮು. ಈಸಿಲಿ ನಾನು ಒಳಗೆ ಮೂವ್ಮೆಂಟ್ ಮಾಡ್ಬೋದು, ಯಾವುದೇ ಥರ ತೊಂದರೆ ಇಲ್ಲ. ಯಾಕಂದ್ರೆ ಯೂಶ್ವಲಿ 30-40 ಮನೆಗಳಲ್ಲಿ ತೋರಿಸ್ಬೇಕಾದ್ರೆ ಬಹಳಷ್ಟು ಸರಿ ಹೇಳುವಂಥ ವಿಚಾರ ಅದೇನೆ, ಏನಂತಂದರೆ ಸ್ವಲ್ಪ ಫ್ರೀ ಮೂವ್ಮೆಂಟ್ ಇರಬೇಕು, ವಿಚ್ ಐ ಆಮ್ ಡೂಯಿಂಗ್ ಹಿಯರ್. ಏನಂತಂದರೆ ನೋಡಿ, ಶವರು, ವಾಟರ್ ಹೀಟರು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು, ಬ್ರ್ಯಾಂಡೆಡ್ ಜಾಗ್ವಾರ್ ಫಿಟ್ಟಿಂಗ್ಸು, ವಾಟರ್ ಫಿಕ್ಚರ್ಸ್ನ ಕೊಟ್ಟಿದ್ದಾರೆ. ಸಿಂಕ್ ಇದೆ, ಪಕ್ಕದಲ್ಲಿ ಸಿಂಗಲ್ ಪೀಸ್ ಕಮೋಡು. ಸಿಂಗಲ್ ಪೀಸ್ ಕಮೋಡ್ ಅಂತಂದರೆ ವಾಲ್ ಮೌಂಟ್ ಆಗಿರುತ್ತೆ. ಹಿಂದೆ ವಾಟರ್ ಏನು ಕ್ಲಾಸೆಟ್ ಇದರಿಂದ ನೀರಿಗೆ ಬರುತ್ತೆ. ಸೊ ಇಟ್ ವಿಲ್ ಕಮ್ ಔಟ್ ಫ್ರಮ್ ದಿ ಗೋಡೆಯಿಂದನೇ ಹರಿದು ಬಂದಂಗಿರುತ್ತೆ. ಆಚೆ ನಿಮಗೆ ಇದು ಕಾಣಲ್ಲ. ಸೊ ಐ ವಿಲ್ ಶೋ ಯು ದಿ ಯುಟಿಲಿಟಿ ಸ್ಪೇಸ್. ಇಲ್ಲೂ ಬ್ಯಾಕ್ ಸೈಡಲ್ಲಿ ಗ್ರಿಲ್ಗಳನ್ನ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟು 2 ತೋರಿಸ್ತೀನಿ. ಫಸ್ಟ್ ಇದೊಂದು ತೋರಿಸ್ತೀನಿ, ನೋಡ್ಕೊಳ್ಳಿ. ಇನ್ಲೆಟ್ ವಾಟ್ರು, ಎಲೆಕ್ಟ್ರಿಸಿಟಿ ಪಾಯಿಂಟ್ ಬೇಕು ವಾಷಿಂಗ್ ಮಿಷಿನ್ಗೆ. ಪಕ್ಕದಲ್ಲೇ ಇನ್ಲೆಟ್ ವಾಟರ್ ಕೊಟ್ಟಿದ್ದಾರೆ, ಔಟ್ಲೆಟ್ ವಾಟರ್ಗೆ ಅವಕಾಶ ಇದೆ. ಇಲ್ಲಿ ನಿಮ್ಮ ದಿನನಿತ್ಯಕ್ಕೆ ಮನೆಗೆ ಬರುವಂತಹ ಹೆಲ್ಪರ್ಸ್ ಏನಿರ್ತಾರೋ ಇಲ್ಲಿಂದನೇ ಬಂದು, ನೀವಿಲ್ಲ ಅಂತಂದ್ರು ಮನೇಲಿರುವಂತಹ ಏನೇನು ಕೆಲಸಗಳು ಮಾಡ್ಕೋಬೇಕು ಅದೆಲ್ಲ ಇಲ್ಲೇ ಮಾಡಿಬಿಟ್ಟು, ಪಾತ್ರೆ ತೊಳಿಬೇಕಾ ಅದಕ್ಕೂ ಇಲ್ಲೇ ಜಾಗ ಮಾಡಿಕೊಡ್ತಾರೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕಾ ಇಲ್ಲೇ ಬಟ್ಟೆ ಹಾಕಿ ಒಳಗೆ ಹಾಕ್ಬಿಟ್ಟು ಹೋಗ್ತಾರೆ. ಸೊ ನಿಮಗೆ ದಿನನಿತ್ಯಕ್ಕೆ ಮನೆಗೆ ಬರುವಂತಹ ನಿಮ್ಮ ಹೆಲ್ಪರ್ಸ್ ಏನಿರ್ತಾರೆ, ಡೊಮೆಸ್ಟಿಕ್ ಮೇಡ್ ಅಂತ ಏನು ಹೇಳ್ತೀವಿ, ಅವ್ರು ನಿಮಗೆ ಇಲ್ಲಿಂದನೇ ಬಂದು ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ಸಿಂಕು ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಅಷ್ಟೇ, ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಟೀಕ್ ಡೋರೆ ಇದು ಅಷ್ಟೇ, ಟೀಕ್ದು ಫ್ರೇಮು. ಇನ್ನೊಂದು ವಿಚಾರ ತೋರಿಸ್ಬೇಕಾಗಿರುವಂಥ ವಿಚಾರ ಏನಂತಂದರೆ, ಈ ಆರ್ಚ್ ಟೈಪ್ ನೋಡಿ, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಯೂಶಲಿ ಏನಾಗಿರುತ್ತೆ ಅಂದರೆ ಇಲ್ಲಿಗೆ ಕಟ್ ಮಾಡಿಬಿಡ್ತಾರೆ. ಇವ್ರು ಏನು ಮಾಡಿದ್ದಾರೆ, ಟು ಎಂಟರ್ಟೈನ್ ದಿ ಕ್ಲಾಸ್ ಅಟ್ ದಟ್ ಪಾಯಿಂಟ್ ಅದನ್ನ ತೋರಿಸ್ತಾರೆ. ಅದನ್ನ ಮತ್ತೆ ಕಾಂಪ್ಲಿಮೆಂಟಿಂಗ್ ಇದನ್ನ ಐ ವಿಲ್ ಶೋ ಯು ಬೋತ್ ಆಫ್ ದಮ್. ನೋಡಿ ಇದೇನು ಮಾಡಿದ್ದಾರೆ, ಇದು ಈ ಆರ್ಚ್ ಟೈಪ್ ಏನು ಮಾಡಿದ್ದಾರೆ ಅದೇ ಥರ ಇಲ್ಲೂ ಮಾಡಿದ್ದಾರೆ. ಇದನ್ನ ಸ್ಕ್ವೇರ್ ಮಾಡಿರಲ್ಲ ಅಂತಿದ್ದಿದ್ರೆ ಇಟ್ ವುಡ್ ಹವ್ ಬೀನ್ ವೆರಿ ಅಗ್ಲಿ. ಭಾಳ ಚೆನ್ನಾಗಿದೆ ಇದು. ಆ ಹೈಟು ಯು ಕ್ಯಾನ್ ಎಂಜಾಯ್ ದಟ್ ಸ್ಪೇಸ್. ಸೊ ಈ ಮನೆ ನಾನು ಯೂಶಲಿ 30-40, 30-50 ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು ಎಂಟ್ರಾದಾಗ. ಆಮೇಲೆ ಕಟ್ಟಿರುವಂಥ ಮಾಲೀಕರು ಹೇಳಿದ್ರು. ಮತ್ತು ಸ್ಟೆಪ್ಸ್ ಎಲ್ಲ ಗ್ರನೈಟು ಸ್ಟೆಪ್ಸು, SS ರೇಲಿಂಗ್ ವಿತ್ ಟೆಂಪರ್ಡ್ ಗ್ಲಾಸ್ ಹಾಕಿದರೆ, ಭಾಳ ಹೈ ಕ್ವಾಲಿಟಿ ಟೆಂಪರ್ಡ್ ಗ್ಲಾಸು, ಭಾಳ ಹೈ ಕ್ವಾಲಿಟಿ SS ರೇಲಿಂಗ್ಗಳನ್ನ ಹಾಕಿದ್ದಾರೆ. ದೇ ಹವ್ ಕಂಟಿನ್ಯೂಡ್ ದಿ ಪ್ರೊಫೈಲ್ ಲೈಟಿಂಗ್. ನೋಡಿ ಇಲ್ಲಿ ನಾನೇನು ವಾರ್ಡ್ರೋಬ್ಸಲ್ಲಿ ತೋರಿಸ್ದೆ ಅದೇ ಪ್ರೊಫೈಲ್ ಲೈಟಿಂಗು. ಈ ಪೇಂಟಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಗೋಲ್ಡನ್ ಕಲರ್ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 2 ಕಿಟಕಿಗಳು ಕೊಟ್ಟಿದ್ದಾರೆ ಬೆಳಕಿಗೆ. ಸೊ ಇದೊಂದು ಓಪನ್ ಟು ಸ್ಕೈ ತೋರಿಸ್ತಾರೆ ನೋಡಿ ಇವಾಗ. ಸೊ ಹ್ಯಾಂಗಿಂಗ್ ಲೈಟು ಹಾಕೋಬೋದು, ಅದಕ್ಕೆ ಚೈನ್ ಆಗಲೇ ಹಾಕಿ ಬಿಟ್ಟಿದ್ದಾರೆ. ನೀವು ಹ್ಯಾಂಗಿಂಗ್ ಲೈಟ್ ಹಾಕೋಬೋದು. ಪ್ರೊಫೈಲ್ ಲೈಟಿಂಗ್ ನೋಡಿ. ಸೊ ಇಲ್ಲಿ 2 ಬೆಡ್ರೂಮ್ಗಳಿದೆ. ಅಲ್ಲಿ ಶೋ 2 ಬೆಡ್ರೂಮ್ಸ್. ಬನ್ನಿ. ಒಂದು ರೂಮ್ ನಾನು ಈಗಾಗಲೇ ಕೆಳಗೆ ತೋರಿಸಿದ್ದೀನಿ. ಇಲ್ಲಿ 2 ಬೆಡ್ರೂಮ್ ಇದೆ. ನನ್ನ ಪ್ರಕಾರ ದಿಸ್ ಇಸ್ ಅ ಬೆಡ್ರೂಮ್ ವಿಚ್ ಯು ಕ್ಯಾನ್ ಅಕಾಮಿಡೇಟ್ ಹ್ಯೂಜ್ ವೆರಿ ಮಾಸ್ಟರ್ ಕಿಂಗ್ ಸೈಜ್ ಬೆಡ್ನ ನೀವು ಹಾಕೋಬೋದು. ಸೊ ನೀವು ಕಿಂಗ್ ಸೈಜ್ ಅಥವಾ ಕ್ವೀನ್ ಸೈಜ್ ಬೆಡ್ ಎನಿಥಿಂಗ್ ಕ್ಯಾನ್ ಬಿ ಅಕಾಮಿಡೇಟೆಡ್. ಇಲ್ಲಿ ಅಗೇನ್ ಸ್ಲೈಡಿಂಗ್ ವಾರ್ಡ್ರೋಬ್ಸು. ದೇ ಹವ್ ಕಂಟಿನ್ಯೂಡ್ ದ ಕ್ಲಾಸ್ ವಿತ್ ಪ್ರೊಫೈಲ್ ಲೈಟಿಂಗು. ಸಿ ದ ಫಾಲ್ ಸೀಲಿಂಗ್ ಕಲರ್ is matching the color with the wardrobe and the showcase, the dressing area. TV cabinet ಗೆ ಕೆಳಗೆ ಏನಾರ ಇಟ್ಕೊಳ್ಳಿಕ್ಕೆ, DTH ಬಾಕ್ಸ್ ಇಟ್ಕೊಳ್ಳಿಕ್ಕೆ, ದಿಸ್ ಇಸ್ ಯು ಕ್ಯಾನ್ ಮೇಕ್ ದಿ ಇದು.
ಇಲ್ಲಿ ಅಗೇನ್ ದೇ ಹ್ಯಾವ್ ಕಂಟಿನ್ಯೂಡ್ ದ ಕ್ಲಾಸ್ ಆಫ್ ದಿ ವೆಂಟಿಲೇಷನ್ ಆಗಲೇ ಹೇಳಿದ್ದೀನಿ, ಎಲ್ಲೂ ಸಹ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನಾನು ಈಸಿಯಾಗಿ ಮೂವ್ ಆಗ್ತಾ ಇದ್ದೀನಿ. ಅಗೇನ್ ಆಲ್ ಬ್ರ್ಯಾಂಡೆಡ್, ಹೈ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಬಾತ್ರೂಮ್ ಫಿಕ್ಸ್ಚರ್ಸ್, ಅಂದರೆ ವಾಟರ್ ಫಿಕ್ಸ್ಚರ್ಸು ಎಲ್ಲ ಜಾಗ್ವಾರ್ ಫಿಕ್ಸ್ಚರ್ಸು. ಓಕೆ, ಸಿಂಗಲ್ ಪೀಸ್ ಕಮೋಡು, ಕನ್ಸೀಲ್ಡ್ ಟ್ಯಾಂಕು. ಅಗೇನ್ ದಿಸ್ ಇಸ್ ಜಾಗ್ವಾರು. ವಾಟರ್ ಹೀಟರ್ ಹಾಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ, ಶವರ್ ಇದೆ. ಇದೆಲ್ಲ ವಾಟರ್ ಪ್ರೂಫ್ ಡೋರ್ಸು. ಬಿಸಿನೀರಾಗಲಿ ತಣ್ಣೀರಾಗಲಿ ಬಿದ್ದರೆ ಏನೂ ಸಹ ಇದಕ್ಕೆ ಆಗಲ್ಲ. ಕಿತ್ತೋಗೋದಾಗಲಿ, ಚಿಪ್ಪಿಂಗ್ ಬರೋದಾಗಲಿ, ಟೇರ್ ಆಫ್ ಆಗೋದಾಗಲಿ ಯಾವುದೇ ಥರ ಆ ಥರ ಪ್ರಾಬ್ಲಮ್ ಇಲ್ಲ. ಫಾಲ್ ಸೀಲಿಂಗ್ ನೋಡಿದ್ರಿ. ಸೊ ಅಲ್ಲಿ ಶೋ ಇದೆ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲೂ ಸಹ ಅಷ್ಟೇ, ಇಲ್ಲೇ ಬಟ್ಟೆ ಒಣಗಾಕಿ ಇಲ್ಲೇ ಇಟ್ಕೊಂಡು ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಎಲೆಕ್ಟ್ರಿಕ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ಲೆಟ್ ಪಾಯಿಂಟ್ ಆಫ್ ವಾಟ್ರು, ಎಕ್ಸಿಟ್ ಪಾಯಿಂಟ್ ಆಫ್ ವಾಟ್ರು, ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಇಲ್ಲೇ ನೀವು ಫುಲ್ ಆ್ಯಂಡ್ ಡ್ರೈ ತಂದು ಹಾಕೊಂಬಿಟ್ರೆ ನೀವು ಇಲ್ಲೇ ನೀವು ನಿಮ್ಮ ಬಟ್ಟೆಗಳನ್ನ ಒಣಗ ಹಾಕೋಬಹುದು. ಸೊ ದಿಸ್ ಇಸ್ ರೂಮ್ ನಂಬರ್ 2. ಗ್ರೌಂಡ್ ಫ್ಲೋರ್ 1 ತೋರಿಸಿದೆ. ದಿಸ್ ಇಸ್ ದಿ ಗ್ರೌಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಬರಲಿಕ್ಕೆ ಹ್ಯಾಂಗಿಂಗ್ ಲೈಟ್ ಜಾಗ. ಓಕೆ, ನಾನಿವಾಗ ಒಂದು ಫಸ್ಟ್ ಫ್ಲೋರ್ ಇರುವಂತಹ ಒಂದು ಹಾಲ್ ತೋರಿಸ್ತೀನಿ. ಭಾಳಷ್ಟು ಜನ 30-40 ಮನೆಗಳಲ್ಲಿ ದೇ ಮಿಸ್ ಔಟ್ ದಿಸ್ ಕಾಂಬಿನೇಷನ್. ಭಾಳ ಚೆನ್ನಾಗಿದೆ. ಈ ಥರ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಮನೆಯವರ ಜೊತೆ ಫ್ಯಾಮಿಲಿ ಜೊತೆ ಮಾತಾಡೋಕ್ಕೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದನ್ನು ಟಿ ವಿ ರೂಮು, ಅಥವಾ ಯಾರ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಇದ್ದರೆ ಇಲ್ಲಿ ಮನೇಲೆ ಥ್ರೆಡ್ಮಿಲ್ ಹಾಕೋತೀವಿ, ಯೋಗ ಮಾಡ್ಕೋತೀವಿ, ಜಿಮ್ ಮಾಡ್ಕೋತೀವಿ, ಅಥವಾ ಇದನ್ನು ಲೈಬ್ರರಿಯಾಗಿ ಕನ್ವರ್ಟ್ ಮಾಡ್ಕೋತೀವಿ. ಭಾಳ ಜನ ವರ್ಕ್ ಫ್ರಮ್ ಹೋಮ್ ಅವರು ಇದ್ದಾರೆ. ಈಗ ಭಾಳ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಬೇಕಾಗಿರುತ್ತೆ, ಸ್ಟಡಿ ಸ್ಪೇಸ್ ಬೇಕಾಗಿರುತ್ತೆ ಮಕ್ಕಳಿಗೆ. ನೀವು ಟೇಬಲ್ ಎಲ್ಲ ಇಲ್ಲೇ ಇಟ್ಕೊಂಡು ಅದನ್ನು ನೀವು ಈ ಜಾಗನ ಆ ಪೋರ್ಷನ್ಗೆ ಕನ್ವರ್ಟ್ ಮಾಡ್ಕೋಬೋದು. ಟಿ ವಿ ಯೂನಿಟ್ಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ನೋಡಿ. DTH ಕೇಬಲ್ ಈಗಾಗಲೇ ತಂದಿದ್ದಾರೆ, ಅಂದರೆ ಆಗಲೇ ತೊಗೊಂಬಂದಿದ್ದಾರೆ ಮೇಲ್ಗಡೆ. ಅದ್ರದ್ದು ಏನು ಎಕ್ವಿಪ್ಮೆಂಟ್ ಸೆಟಪ್ ಮಾಡಿಕೊಂಡ್ರೆ ಇಲ್ಲೇ ನೀವು ಟಿ ವಿ ಯೂನಿಟ್ನ ಹಾಕ್ಕೋಬಹುದು. ನೀವು ಈಸಿಲಿ ಎಷ್ಟಪ್ಪ, ಒಂದು ಈ ಕಡೆ ಒಂದು 3, ಆ ಕಡೆ ಒಂದು 2, ಸೊ ಒಂದು 5 ಸೀಟರ್ ಟೇಬಲ್ ಹಾಕೋಬಹುದು. ದ ಕಂಟಿನ್ಯೂಡ್ ದ ಬ್ಯೂಟಿಫುಲ್ ಕ್ಲಾಸ್ ಆಫ್ ವೈಟು ಮತ್ತು ಪ್ರೊಫೈಲ್ ಲೈಟಿಂಗಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಐ ಶುಡ್ ಅಪ್ರಿಷಿಯೇಟ್ ದಿ ಬಿಲ್ಡರ್ ಆರ್ ಈ ಮನೆಯ ಮಾಲೀಕರು. ಭಾಳಷ್ಟು ಇದಕ್ಕೆ ಸಮಯನ ಮತ್ತು ಭಾಳಷ್ಟು ಇಂಟ್ರೆಸ್ಟ್ ಬೇಕು, ಮತ್ತು ಭಾಳಷ್ಟು ಇದಕ್ಕೆ ಟೇಸ್ಟ್ ಇರಬೇಕು. ಈ ಥರ ಮನೆನ ಕಟ್ಟಲಿಕ್ಕೆ ಭಾಳ ಕಷ್ಟ. ಇದನ್ನು ನೋಡಿ ನಾನು ಹೇಳ್ತೀನಿ ಇದ್ರ ವಿಚಾರ. ಇದೆಲ್ಲ ಟೀಕು, ಫಸ್ಟ್ ಕ್ವಾಲಿಟಿ ಟೀಕು. ಎಲ್ಲದಕ್ಕೂ ರಾಡ್ನ ಇನ್ಸರ್ಟ್ ಮಾಡಿದ್ದಾರೆ. ಇಂಟ್ರೂಷನ್ ಆಗಕ್ಕೆ ಸಾಧ್ಯ ಇಲ್ಲ. ನೋಡಿ ತೋರಿಸ್ತೀನಿ. ಇದನ್ನು ಒಡೆದುಕೊಂಡು ಆಚೆ ಬರಲಿಕ್ಕೆ ಭಾಳ ಕಷ್ಟ. ಹೆವಿ ಗೇಜಲ್ಲಿ ಇದೆ ಇದು. ಇದೇ ಬಾಲ್ಕನಿ ಏರಿಯಾ. ಬನ್ನಿ ಒಂದ್ಸರಿ ಬಾಲ್ಕನಿ ತೋರಿಸ್ತೀನಿ. ಎಲ್ಲ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ವೆರಿ ಬಿಗ್ ಬಾಲ್ಕನಿ ಆ್ಯಕ್ಚುಲಿ. ನೀವು ಇಲ್ಲೇ ಒಂದು ಜೋಕಾಲಿ ಹಾಕೊಂಡ್ರೆ ಹೆಚ್ಚು ಕಮ್ಮಿ ನೀವೇ ಒಂದು 5-6 ಜನ, 5-6 ಸೀಟ್ರ್ ಇಲ್ಲೇ ಹಾಕೋಬೋದು. ದಿಸ್ ಇಸ್ ಫೇಸಿಂಗ್ ಈಸ್ಟ್. ಒಂದ್ಸರಿ ಲೊಕ್ಯಾಲಿಟಿ ತೋರಿಸ್ತಾರೆ, ಬನ್ನಿ ನೋಡಿ. ಭಾಳ ಪೀಸ್ ಕಾಮ್ ಲೊಕ್ಯಾಲಿಟಿ ಆಫ್ ಮೈಸೂರು. ಭಾಳ ಚೆನ್ನಾಗಿದೆ ಲೊಕ್ಯಾಲಿಟಿ. ಸುತ್ತಮುತ್ತ ತೆಂಗಿನ ಮರಗಳಿದೆ, ಭಾಳಷ್ಟು ಕನ್ಸ್ಟ್ರಕ್ಷನ್ಗಳಾಗ್ತಾ ಇದೆ. ಈ ಥರ ಒಂಥರ ಕಾಮ್ ಆಗಿರುವಂಥ ಲೊಕೇಶನು, ಪೀಸ್ಫುಲ್ ಆಗಿರುವಂಥ ಲೊಕೇಶನು. ಇಟ್ಸ್ ವೆರಿ ಹಾರ್ಡ್ ಟು ಗೆಟ್ ಇನ್ ಮೈಸೂರು ಭಾಳಷ್ಟು ಈಗ ಕಮರ್ಷಿಯಲೈಸ್ ಆಗಿ ಭಾಳ ಜನ ಸಂದಣಿ ಜಾಸ್ತಿ ಆಗಿಬಿಟ್ಟಿದೆ. ದಿಸ್ ಇಸ್ ರೂಮ್ ನಂಬರ್ 3. ಬನ್ನಿ, ಇಲ್ಲೂ ಅಷ್ಟೇ. ಯು ಕ್ಯಾನ್ ಪುಟ್ ಅ ವೆರಿ ಹ್ಯೂಜ್ ಕಿಂಗ್ ಸೈಜ್, ಮಾಸ್ಟರ್ಸ್ ಕಿಂಗ್ ಸೈಜ್, ಅಲ್ಟ್ರಾ ಕಿಂಗ್ ಸೈಜ್, ಹೆವಿ ಕಿಂಗ್ ಸೈಜ್, ಸೂಪರ್ ಕಿಂಗ್ ಸೈಜ್, ಜೈಂಟ್ ಸೈಜ್ ಬೆಡ್ ಹಾಕೋತೀರಾ ಹಾಕ್ಕೊಳ್ಳಿ. ವಾರ್ಡ್ರೋಪ್ ಮಾಡಿದ್ದಾರೆ. ಅಗೇನ್ ನಾನು ಹೇಳೋಂಗೆ ಇಲ್ಲ. ಬ್ಯೂಟಿಫುಲ್, ವೆರಿ ನೈಸ್, ವೆರಿ ಎಲಿಗೆಂಟ್ ಇದ್ದುಬಿಟ್ರೆ ಸಾಲದು. ಎಲಿಗೆಂಟ್ ಜೊತೆಗೆ ಆ ಸ್ಟೈಲಿಂಗ್ ಇರಬೇಕು. ಎಲಿಗೆಂಟ್ ಈಸ್ ನಥಿಂಗ್ ವಿತೌಟ್ ಸ್ಟೈಲಿಂಗ್. ಬನ್ನಿ, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡಿಗೆ ಒಳ್ಳೆ ಸೈಜ್ ಬಾತ್ರೂಮ್ ತೋರಿಸ್ತೀನಿ ನೋಡಿ. ಸೇಮ್ ದ ಕಂಟಿನ್ಯೂಡ್ ವಿತ್ ದ ಕ್ಲಾಸ್. ಎಲ್ಲೂ ಸಹ ಏನು ಮನೆನ ಕಟ್ಟು ಮುಗಿಸ್ಬಿಡ್ಬೇಕು, ಬೇಗ ಮಾಡಿಬಿಡ್ಬೇಕು ಅಂತಿಲ್ಲ. ಎಲ್ಲ ಜಾಗ್ವಾರು ಅಲ್ಟ್ರಾ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿರುವಂಥದ್ದು ಒಂದು ಸ್ಟಡಿ ಯೂನಿಟ್. ಭಾಳ ಜನಕ್ಕೆ ಎದ್ದ ತಕ್ಷಣ ಲ್ಯಾಪ್ಟಾಪ್ ನೋಡೋದಿರುತ್ತೆ, ಕೆಲಸಗಳಿರುತ್ತೆ, ಅಥವಾ ಏನೋ ಆಫೀಸಿಂದ ಒಂದಷ್ಟು ಅಕೌಂಟ್ಸ್ ಇರೋದಿರುತ್ತೆ, ಏನೋ ಡಾಕ್ಯುಮೆಂಟ್ ನೋಡೋದಿರುತ್ತೆ, ಡಾಕ್ಟ್ರುಗಳಿರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ಗಳಿರ್ತಾರೆ. ಭಾಳ ಜನ ಎಲ್ಲ ಕೂತ್ಕೊಂಡಿದ್ದಾರೆ, ಕೆಲಸ ಮಾಡ್ಕೋಬೇಕು ಅಂದರೆ ಒಂದು ಅಲ್ಲೇ ನೀಟಾಗಿ ನೋಡಿ ಒಂದು ಸ್ಟೋರೇಜ್ ಸ್ಪೇಸು, ಒಂದು ಮಕ್ಕಳಿಗೆ ಏನಾರ ಇದ್ದರೆ ಓದೋಕ್ಕೆ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಪುಸ್ತಕ ಓದೋಕ್ಕೆ ಭಾಳ ಚೆನ್ನಾಗಿದೆ. ಕಿಟಕಿಗಳು ಕೊಟ್ಟಿದ್ದಾರೆ. ಬೆಳಕು ಲೈಟ್ ಬೇಕು ಅಂತಲೇ ಏನೂ ಇಲ್ಲ. ಮತ್ತು ಇನ್ನೊಂದು ವಿಚಾರ, ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳಿರ್ತೀನಿ, ನಾನು ವೀಡಿಯೋ ಮಾಡ್ಬೇಕಾರೆ ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ನಾನು ಯೂಸ್ ಮಾಡಿ ಯಾವತ್ತೂ ನಾನು ವೀಡಿಯೋ ಮಾಡಿಲ್ಲ. ಈ ಮನೇಲೂ ಅಷ್ಟೇ. ಈ ಮನೆ ಕಟ್ಟಿರುವಂಥ ಮಾಲೀಕರು ಏನು ಲೈಟ್ಗಳನ್ನ ಹಾಕಿದ್ದಾರೆ ಅಷ್ಟೇ ಯೂಸ್ ಮಾಡಿರುವಂತಹ ವಿಡಿಯೋ ಇದು. ನೀವು ಅನ್ಕೋಬಿಡಿ ಸುಪ್ರೀತ್ ಯಾವುದೋ ಎಕ್ಸ್ಟ್ರಾ ಝೂಮ್ ಲೈಟ್ಗಳು, ಫೋಕಸ್ ಲೈಟ್ಗಳು ಹಾಕಿ ಮಾಡಿದ್ದಾನೆ ಅಂತ. ನಾನು ಯಾವುದೇ ತರಹ ಲೈಟಿಂಗ್ಗಳನ್ನ ಯೂಸೇ ಮಾಡಲ್ಲ. ನಿಮ್ಮ ಮನೇಲಿ ಏನು ಲೈಟಿಂಗ್ ಇರುತ್ತೆ ಅದೇ ಲೈಟಿಂಗ್ ಹಾಕಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಐ ವಿಲ್ ಗೋ ಟು ದಿ ಲಾಸ್ಟ್ ಫ್ಲೋರ್ಸ್ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ತೋರಿಸ್ದೆ, ಫಸ್ಟ್ ಫ್ಲೋರ್ ನೋಡಿದ್ರಿ.
ಗ್ರೌಂಡ್ ಫ್ಲೋರ್ಲಿ 1 ಬೆಡ್ರೂಮ್ ಇದೆ, ಇಲ್ಲಿ 2 ಬೆಡ್ರೂಮ್ ಆಯಿತು, ಒಂದು ಬಾಲ್ಕನಿ, ಒಂದು ಸ್ಟಡಿ ಏರಿಯಾ, ಒಂದು ಅಥವಾ ನಿಮ್ಮ ಯೋಗ ರೂಮು, ಜಿಮ್ಮು, ಹೋಮ್ ಆಫೀಸ್ ಸ್ಪೇಸು ಏನು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿಂದ ಒಂದ್ಸರಿ ಕೆಳಗೆ ತೋರಿಸಿ, ತುಂಬ ಚೆನ್ನಾಗಿ ಕಾಣುತ್ತೆ ಇದು, ನೋಡ್ಬೋದು. ಸೊ ಮೇಲ್ಗಡೆ ಏನು ಮಾಡಿದ್ದಾರೆ, ತಾರಸಿನ ಮುಚ್ಚಿಬಿಟ್ಟಿಲ್ಲ, ಬಿಟ್ಟಿದ್ದಾರೆ. ಸೊ ಅಲ್ಲಿ ಏನಂದ್ರೆ ಸ್ಕೈಲಿಟ್ ಅಂತ ಏನಂತೀವಿ, ಮೇಲಿಂದ ಬರ್ತಿರೋಂಥ ಬೆಳಕು ಕ್ಲೀನಾಗಿ ಕೆಳಗೆ ಲ್ಯಾಂಡ್ ಆಗ್ತಾ ಇದೆ. ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದಿಸ್ ಹೌಸ್ ಏನಂತಂದರೆ, ನೀವು ಮನೇಲಾದ್ರೆ ಫಂಕ್ಷನ್ ಮಾಡಿದ್ರೆ ಒಂದು 25-30 ಜನನ ನೋಡಿ, ಇಲ್ಲಿ ಎಲ್ಲ ಆ್ಯಂಟಿಸ್ಗೆ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್ ಮಾಡಿದಾಗ ಇಲ್ಲೇ ಎಲ್ಲರ ತಂದು ಪ್ರೊಜೆಕ್ಟ್ ಇಟ್ಕೊಂಡು, ದೊಡ್ಡ ಟಿ ವಿ ಇಟ್ಕೊಂಡು ಕ್ರಿಕೆಟ್ ಮ್ಯಾಚು, ಫುಟ್ಬಾಲು, ಯಾವ್ದಾರ ಸ್ಪೋರ್ಟಿಂಗ್ ಇವೆಂಟು, ಮೂವೀಸು ಏನು ಬೇಕಾರ ನೋಡಲಿಕ್ಕೆ. ಮನೇಲೇ ಫಂಕ್ಷನ್ ಆಯಿತು ಅಂದರೆ ಆಚೆ ನೀವು ಇದನ್ನೇ ಮಾಡೋದು ಬೇಡ, ಏನೋ ಚೌಲ್ಟ್ರಿನೇ ಬುಕ್ ಮಾಡೋದು ಬೇಡ, ಹಾಲೇ ಬುಕ್ ಮಾಡೋದು ಬೇಡ, ನೀವು ಇಲ್ಲೇ ಮಾಡಿಬಿಡ್ಬೋದು ಎಲ್ಲ ಫಂಕ್ಷನ್ನ. ಒಂದು 25-30 ಜನದ್ದು. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ವೆರಿ ಥಾಟ್ಫುಲ್ ಪ್ರೋಸೆಸ್ ಇದು. ಇದೇನಂತಂದರೆ, ಬಟ್ಟೆ ಒಣಗಾಕೊಳ್ಳಿಕ್ಕೆ 2 ಕಡೆಯಿಂದ ರಾಡ್ ಹಾಕಿದ್ದಾರೆ. ಇದೇ ಥರ ರಾಡ್ ಅಲ್ಲೊಂದು ಕೊಟ್ಟಿದ್ದಾರೆ. ಬೇಡ ಅಂದಾಗ ಮಡ್ಚಿಟ್ಬಿಟ್ಟು ಇದನ್ನು ಹಿಂಗೆ ಬಿಟ್ಬಿಟ್ಟಿದ್ದು ಏನಾಗೋದು, ಇಲ್ಲೇನಾರ ಮಾಡಿದಾಗ ಹೊಡೆಯುತ್ತೆ ತಲೆಗೆ. ಫಂಕ್ಷನ್ ಮಾಡಿದಾಗ ಏನು ಮಾಡೋದು, ಇದು ಅಡ್ಡ, ಯಾರಿಗಾರ ಹೈಟ್ ಇರೋರು, ನಾನೇನೋ ಹೈಟ್ ಇರೋರು ಹೊಡೆಯುತ್ತೆ. ಅದಕ್ಕೆ ವೆರಿ ಥಾಟ್ಫುಲ್. ಇದನ್ನೇನು ಮಾಡಿದ್ದಾರೆ, ಬೇಡದೇ ಇರ್ಬೇಕಾರೆ ಹೀಗೆ ಬಿಚ್ಚಿಟ್ಬಿಡಿ, ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ. ಬನ್ನಿ ಮೇಲ್ಗಡೆಗೆ ಓವರ್ ಹೆಡ್ ಟ್ಯಾಂಕ್ ಹತ್ಕೊಂಡು ಹೋಗ್ಲಿಕ್ಕೆ ನೀಟಾಗಿ ಐರನ್ ರಾಡ್ಸಲ್ಲಿ ಕ್ಲೀನಾಗಿ ಒಳ್ಳೆ ಕ್ವಾಲಿಟೀಲಿ ತುಂಬ ಚೆನ್ನಾಗಿ ನೀಟಾಗಿ ಹತ್ಕೊಂಡು ಹೋಗ್ಲಿಕ್ಕೆ. ಯಾವುದಕ್ಕೆ, ಸೋಲಾರ್ ಮೇಂಟೆನೆನ್ಸ್ ಮಾಡಬೇಕು, ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡಬೇಕು, ಎಲ್ಲದಕ್ಕೂ. ಅಥವಾ DTH ಕೇಬಲ್ ಏನೋ ಕೆಟ್ಟೋಯ್ತು, ಮಳೆ ಬಂತು ಅಂದಾಗ ಕ್ಲೀನಾಗಿ ಮಾಡಲಿಕ್ಕೆ. ಇಲ್ಲೇ ಪಾರ್ಟಿ ಗಿಟಿ ಮಾಡಿದಾಗ, ಫಂಕ್ಷನ್ ಮಾಡಿದಾಗ ಏನಾರ ಒಂದು ಬಾತ್ರೂಮ್ ಬೇಕಲ್ಲ, ಕೈ ತೊಳಿಲಿಕ್ಕೆ, ಊಟ ಆದಮೇಲೆ ಹ್ಯಾಂಡ್ ವಾಶು. ಇದು ಒಂದು ರೂಮು. ಓಕೆ, ಈಗ ಭಾಳಷ್ಟು ಜನಕ್ಕೆ ಹೋಮ್ ಥಿಯೇಟ್ರ್ ಮಾಡ್ಕೋಬೇಕು ನಾವು ಮನೇಲಿ. ನಾನು ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಇದ್ದೀನಿ, ನಾನು ಮನೇಲಿ ಜಿಮ್ ಮಾಡ್ಕೋಬೇಕು, ಅಥವಾ ನಾನು ಯೋಗ ಮಾಡ್ಕೋಬೇಕು, ಅಥವಾ ಮೆಡಿಟೇಷನ್ ಮಾಡ್ತೀನಿ, ಏನೋ ಭಾಳಷ್ಟು ಹಾಬಿ ಆ್ಯಕ್ಟಿವಿಟೀಸ್ ಇರೋರಿಗೆ. ಓಕೆ, ಯು ನೀಡ್ ಅ ಸ್ಪೇಸ್. ಮನೆ ಒಳಗೆ ಯಾರೋ ಏನೋ ಸೌಂಡು, ಅಡುಗೆ ಮಾಡ್ತಿರ್ತಾರೆ, ಮನೇಲಿ ಯಾರೋ ಮಕ್ಕಳು TV ಹಾಕ್ಕೊಂಡಿರ್ತಾರೆ, ಅಥವಾ ಮನೇಲಿ ಯಾರೋ ಗೆಸ್ಟ್ ಬಂದಿರ್ತಾರೆ. ಏಕಾಂತವಾಗಿ ಭಾಳಷ್ಟು ಜನ ಸಾಧನೆ ಮಾಡ್ತೀನಿ ಅನ್ನೋರು ಭಾಳಷ್ಟು ಜನ ಏಕಾಂತವನ್ನು ಭಾಳಷ್ಟು ಪ್ರಿಫರ್ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ, ನೀವಿಲ್ಲ ಹೋಮ್ ಥಿಯೇಟ್ರ್ ಮಾಡ್ಕೊಳ್ಳೋಂಗಿದ್ರೆ ಹೋಮ್ ಥಿಯೇಟ್ರ್ ಮಾಡ್ಕೊಳ್ಳಿ. ಮನೇಲೆ ಜಿಮ್ ಮಾಡ್ಕೋಬೇಕಾ, ಜಿಮ್ ಎಕ್ವಿಪ್ಮೆಂಟ್ಸ್ ಹಾಕ್ಕೋಬೇಕಾ, ಇಲ್ಲೇ ಹಾಕ್ಕೊಳ್ಳಿ. ಇಲ್ಲ ಇದನ್ನು ಗೆಸ್ಟ್ ರೂಮಾಗಿ ಕನ್ವರ್ಟ್ ಮಾಡಬೇಕಾ, ಗೆಸ್ಟ್ ರೂಮಾಗಿ ಕನ್ವರ್ಟ್ ಮಾಡಿ. ಇಲ್ಲ ಇನ್ ಹೌಸ್ ಮೇಡ್ ಇಟ್ಕೋತೀರಾ, ಅಕಸ್ಮಾತ್ 24 hours ಮೇಡ್ ಇರ್ತಾರೆ ನಮ್ಮ ಮನೇಲಿ, ನಾವು ಅವ್ರನ್ನ ಮನೇಲೇ ಇಟ್ಕೋಬೇಕಾಗಿದೆ ಅಂಥವ್ರಿಗೂ ಸಹ ಇಲ್ಲೇ ಇಟ್ಕೋಬೋದು. ವಯಸ್ಸಾಗಿರೋರು ಇರ್ತಾರೆ, ಒಂದೊಂದ್ಸರಿ ಮನೇಲಿ ಏನಾಗುತ್ತೆ, ನರ್ಸಿಂಗ್ ಒನ್ ಆಫ್ ದ ಪ್ರಾಬ್ಲಮ್ಸ್. ಭಾಳಷ್ಟು ಜನ ಇದ್ರ ಬಗ್ಗೆ ಯಾರು ಎಲ್ಲೂ ಮಾತಾಡೋದೇ ಇಲ್ಲ. ಭಾಳಷ್ಟು ಜನ ಬೇಕಾಗುತ್ತೆ, ಡೊಮೆಸ್ಟಿಕ್ ಹೆಲ್ಪರ್ಸ್ ಮನೇಲೆ 24 hours ಇರುವಂಥವ್ರು ಬೇಕಾಗುತ್ತೆ. ಸೊ ಅಂಥದಕ್ಕೆ ಯೂಸ್ ಆಗುತ್ತೆ. ಸೊ ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಹೌಸ್ ಅಂದರೆ ನನ್ನ ಪ್ರಕಾರ ಇದೇನೆ. ಯಾಕಂದರೆ ದಿಸ್ ಅಡ್ರೆಸ್ ಸೋ ಮೆನಿ ಆಫ್ ದಿ ಪ್ರಾಬ್ಲಮ್ಸ್. 25 ಜನಕ್ಕೆ ಅಡುಗೆ ಮಾಡಿ ಊಟ ಮಾಡ್ಬೋದು, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂತ್ಕೊಂಡು ಮಾಡಲಿಕ್ಕೆ. ಹಂಚಾಕಿ ಎಷ್ಟು ಚೆನ್ನಾಗಿ ಮಾಡಿ ಅನ್ಸರಿ, ಅದೊಂದ್ಸರಿ ತೋರಿಸ್ಬಿಡಿ ಅಪ್ಪ ಪ್ಲೀಸ್. ನೋಡಿ ಈಗ ತೋರಿಸ್ತಾರೆ, ಹೆಂಚಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೊಂದು ಜೋಕಾಲಿ ಹಾಕ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ಈವ್ನಿಂಗ್ಸ್ ಆ್ಯಂಡ್ ಮಾರ್ನಿಂಗ್ಸ್, ಸನ್ಸೆಟ್ ಆ್ಯಂಡ್ ಸನ್ರೈಸಲ್ಲಿ ಫ್ಯಾಮಿಲಿ ಫ್ರೆಂಡ್ಸು ಜೊತೆ ಕೂತ್ಕೊಂಡಿಲ್ಲ, ಪೇಪರ್ ಗಿಪ್ಪರ್ ಓದ್ತಾ, ಟೀ ಕಾಫಿ ಎಂಜಾಯ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಅದ್ಧೂರಿ ಮನೆ ಮೈಸೂರಲ್ಲಿರುವಂಥದ್ದು. ಇಟ್ ಈಸ್ ಎ ಮುಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು. ಸರಿಸುಮಾರು ಒಂದು 36-38 ಚದರ. ಐ ಆಮ್ ಟೇಕಿಂಗ್ 10 ಚದರಾಸ್ ಇನ್ ಈಚ್, ಅಂದರೆ ಅಬೌಟ್ 1000 squares ಇನ್ ಈಚ್, ಅಂದರೆ 10 ಚದರ ಒಂದೊಂದು ಫ್ಲೋರ್ಲಿ ಅಂತ. 3 ಫ್ಲೋರ್ ಇದೆ. ಸೊ ಅರೌಂಡ್ 30 ಚದರದ ಮನೆ, ಪ್ಲಸ್ ಪ್ಯಾರಾಫಿಟ್ ವಾಲು ಆ್ಯಂಡ್ ಆಲ್ ದೀಸ್ ಅದರ್ಸ್. ಐ ಆಮ್ ಕೌಂಟಿಂಗ್ ಇಟ್ ಅದರ್ 6 to 7 squares, ಅಂದರೆ 3700 square feet ಟೋಟಲ್ ಬಿಲ್ಟಪ್ ಏರಿಯಾ ಇರ್ಬೋದಾದಂತಹ ಮನೆ ಇದು. ಇದು ಸೇಲ್ಗಿದೆ. 12 ಪಿಲ್ಲರ್ಗಳನ್ನ ಹಾಕಿದ್ದಾರೆ. ಎಲ್ಲ ಸ್ವಂತಕ್ಕಾಗಿ ತಮ್ಮ ಫಾರ್ ದ ಓನ್ ಯೂಸ್ ಕಟ್ಟಿರುವಂತಹ ಮನೆ. ದಿಸ್ ವಾಸ್ ನಾಟ್ ಬಿಲ್ಟ್ ಆರ್ ದಿಸ್ ವಾಸ್ ನಾಟ್ ಪ್ಲ್ಯಾಂಡ್ ಫಾರ್ ಸೆಲ್ಲಿಂಗ್. ಕಾರಣಾಂತರಗಳಿಂದಾಗಿ ಮಾರ್ತಾ ಇರುವಂತಹ ಮನೆ. ಯಾಕೆ ನಾನು ಇದನ್ನು 2-3 ಸರಿ ಹೇಳಿದೆ ಅಂತಂದರೆ, ಯಾಕಂದರೆ ಮೆಟೀರಿಯಲ್ ಯೂಸೇಜ್ ಪ್ಲಸ್ ದ ಟೈಮ್ ದ ಓನರ್ ಹ್ಯಾಸ್ ಸ್ಪೆಂಟ್ ಟು ಬಿಲ್ಡ್ ದಿಸ್ ಹೌಸ್, ಪ್ರಕ್ಯೂರಿಂಗ್ ಮೆಟೀರಿಯಲ್ ಇರ್ಬೋದು, ಮ್ಯಾನ್ ಪವರು, ಲೇಬರು, ಆಮೇಲೆ ಡಿಸೈನಿಂಗು, ಇವೆಲ್ಲ ಇಟ್ ಟೇಕ್ಸ್ ಅ ಲಾಟ್ ಆಫ್ ಸ್ಟ್ರೆಸ್. ಭಾಳ ಸ್ಟ್ರೇನ್ಫುಲ್ ವರ್ಕ್ ಇದು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರೆ, ಭಾಳ ಸ್ಟ್ರೇನ್ಫುಲ್ ಜಾಬ್ ಇದು. ಬಟ್ ನನ್ನ ಪ್ರಕಾರ ದಿಸ್ ಇಸ್ ಅ ಬ್ಯೂಟಿಫುಲ್ ಹೌಸ್
ವೆರಿ ವೆಲ್ ಪ್ಲ್ಯಾಂಡ್. ಎಲ್ಲೂ ಸಹ ನನಗೆ ಮನೆಯ ಜಾಗನ ವೇಸ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಭಾಳಷ್ಟು ಪಾಯಿಂಟ್ಸಲ್ಲಿ ನಾನು ತಿಳ್ಕೊಂಡಿದ್ದೇನು ಅಂತಂದರೆ, ಈ ಮನೆ ಬಗ್ಗೆ ವಿಚಾರಗಳನ್ನ ಏನು ಹೇಳಬೇಕು ಅಂತೀರಿ, ದರ್ ಇಸ್ ನೋ ಪ್ಲೇಸ್ ವಿಚ್ ಹಸ್ ಬೀನ್ ವೇಸ್ಟೆಡ್. ಬಹಳ ಥಾಟ್ಫುಲ್ಲಾಗಿ ಏನು ಯೋಚನೆ ಮಾಡಿದ್ದಾರೆ. ನಾನು ಇವಾಗ ಒಂದು ಸಿಟ್ಔಟ್ ತೋರಿಸ್ದೆ. ಓಕೆ, ಮೇಲೂ ಒಂದು ಸಿಟ್ಔಟ್ ಇದೆ, ಕೆಳಗೂ ಒಂದು ಸಿಟ್ಔಟ್ ಇದೆ. ದ ಫ್ಯಾಮಿಲಿ ಆಫ್ 3 ಆರ್ ಫ್ಯಾಮಿಲಿ ಆಫ್ 4 ಆರ್ ಫ್ಯಾಮಿಲಿ ಆಫ್ 5 ಎಲ್ರಿಗೂ ಸೂಟಬಲ್ ಆಗುತ್ತೆ. ಗ್ರೌಂಡ್ ಫ್ಲೋರ್ಲಿ ಯಾರ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಬಂದ್ಬಿಟ್ಟಿದ್ರು ಜಾಗ ಇಲ್ಲ ಅಂತ ಫಸ್ಟ್ ಫ್ಲೋರ್ನೂ ಇದೆ. ಫಸ್ಟ್ ಫ್ಲೋರ್ ಟಿವಿ ಹಾಕೋಬೋದು, ಅಲ್ಲೂ ಕುತ್ಕೋಬೋದು. ಇಲ್ಲ ನಾವು ಇನ್ಯಾರೋ ಬಂದಿದೆ ಪರ್ಸ್ನಲ್ ಏನೋ ಮಾತಾಡಬೇಕು, ಅಲ್ಲೆಲ್ಲ ಬೇರೆ ಕಡೆ ಯಾರೋ ಜನ ಇದ್ದಾರೆ ಅಂತ ಇಲ್ಲಿ ಯೂಸ್ ಮಾಡ್ಕೊಬೋದು. ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಮೈಸೂರು ಮಧ್ಯಭಾಗ ಸರಿ 9 ಕಿಲೋಮೀಟರ್ ಇದೆ. ಒಂದು ಭಾಗದಲ್ಲಿ ವಿಜಯನಗರ 4ನೇ ಹಂತ, ಇನ್ನೊಂದು ಭಾಗದಲ್ಲಿ ವಿಜಯನಗರ 3ನೇ ಹಂತ. ಇದು ಎರಡರ ಮಧ್ಯದಲ್ಲಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್. ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗ ಈಗಾಗಲೇ ಕಾರ್ಪೊರೇಷನಿಂದ ಎಲ್ಲ ಥರದ ದಾಖಲಾತಿಗಳು ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್ ನಮ್ಮ ಬಗ್ಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್ನು, ಪ್ರಾಪರ್ಟಿ ವಿಸಿಟು, ಬ್ಯಾಂಕ್ ಲೋನ್. ಬ್ಯಾಂಕ್ ಲೋನ್ ವಿಚಾರಕ್ಕೆ ಬಂದಾಗ ಈ ಮನೆ ಬ್ಯಾಂಕ್ ಎಷ್ಟು ಲೋನ್ ಆಗುತ್ತೆ, ಈ ಬ್ಯಾಂಕ್ ನಾನು ಮನೆ ತಗೋಬೇಕು ಅಂತ ಇದ್ದೀವಿ, ಯೂಶ್ವಲಿ ಎಷ್ಟು ಲಕ್ಷ ಲೋನ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಲೋನ್ ಆಗುತ್ತೆ. ಸರಿಸುಮಾರು ನಿಮಗೆ 70 ರಿಂದ 75% ಶೇಕಡ, 80% ತನಕನೂ ಶೇಕಡ ಲೋನ್ ಆಗುತ್ತೆ. ಅಂದರೆ ಯಾವುದೇ ಲೀಡಿಂಗ್ ಫಿನಾನ್ಷಿಯಲ್ ಬ್ಯಾಂಕ್ಗಳಿಂದ ನಿಮಗೆ ಲೋನ್ ಸಿಗುತ್ತೆ. 75 to 80% ಲೋನ್ ಆಗುತ್ತೆ. 25 ರಿಂದ 30% ನೀವು ಬೈಯರ್ ಕಾಂಟ್ರಿಬ್ಯೂಷನ್ ಅಥವಾ ಡೌನ್ ಪೇಮೆಂಟ್ ಅಂತ ಅದನ್ನಾದರೆ ನಿಮಗೆ ಮನೆ ತಗೊಳ್ಳಿಕ್ಕೆ ಲೋನ್ ಸಿಗುತ್ತೆ. ಲೋನ್ ಬಗ್ಗೆ ಅಂದರೆ ನಿಮಗೆ ಎಷ್ಟು ಮಾಹಿತಿ ಬೇಕೆಂದರೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ಅದೇ ನಂಬರ್ ನಾನು ವಾಟ್ಸಪ್ಪಲ್ಲಿ ಸಹ ಇದ್ದೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ. ಇನ್ನೊಂದು ವೀಡಿಯೋ, ಇನ್ನೊಂದು ಮನೆ, ಇನ್ನೊಂದು ಜಾಗ, ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಬಳಸಿ, ಕನ್ನಡವನ್ನು ಇನ್ನಷ್ಟು ಉಳಿಸಿ.